ಎರಡನೇ ದಿನದ ವೇಟ್ ಲಾಸ್ ಡ್ರಿಂಕ್ಸ್ ಬಂದು ನಾನು ಇಲ್ಲಿ ಆಗ್ಲಿಕಾಯಿ ತಗೊಂತಾ ಇದ್ದೀನಿ. ನಿಜವಾಗ್ಲೂ ಆಗ್ಲಿಕಾಯಿಲೆ ನೀವು ಇದನ್ನ ಕಟ್ ಮಾಡ್ಕೊಂಡು ನೋಡಿ, ಇಲ್ಲಿ ಬೀಜಗಳಿದೆ, ಬೀಜಗಳೆಲ್ಲ ತೆಗೆದ್ಬಿಟ್ಟು ಈ ತರ ಸಣ್ಣ ಸಣ್ಣದಾಗ ಕಟ್ ಮಾಡ್ಕೋಬೇಕು. ಸಣ್ಣ ಸಣ್ಣದಾಗ ಕಟ್ ಮಾಡ್ಕೊಂಡಿರೋ ಈ ಒಂದು ಆಗ್ಲಿಕಾಯಿನ ನೀಟಾಗಿ ಒಂದು ಬ್ಲೆಂಡರ್ ಅಲ್ಲಿ ಹಾಕೊಂತಾ ಇದ್ದೀನಿ. ಬ್ಲೆಂಡ್ ಮಾಡ್ಕೊಂಡು ಇದನ್ನ ಜ್ಯೂಸ್ ತರ ಮಾಡ್ಕೊಂಡು ಇದಕ್ಕೆ ನಿಮ್ಗೆ ಬೇಕು ಅಂದ್ರೆ ಉಪ್ಪು ಹಾಕೋಬಹುದು, ಇಲ್ಲಾಂದ್ರೆ ಹಾಗೆ ಕುಡಿಬಹುದು. ನಿಜವಾಗ್ಲೂ ವೇಟ್ ಲಾಸ್ಗೆ ಮಾಡಿಸಿರುವಂತ ಎರಡನೇ ಅದ್ಭುತವಾದ ಡ್ರಿಂಕ್ಸ್ ಅಂತಾನೆ ಹೇಳ್ಬೋದು. ಮತ್ತೆ ಒಬ್ಬೊಬ್ಬರಿಗೆ ಥೈರಾಯ್ಡ್ ಇದ್ದು ಥೈರಾಯ್ಡ್ ಗ್ಲ್ಯಾಂಡ್ಸ್ ಎಲ್ಲ ದಪ್ಪ ದಪ್ಪ ಆಗಿರುತ್ತೆ ಕತ್ತಲೆ, ಅವರು ಕೂಡ ಈ ಒಂದು ಥೈರಾಯ್ಡ್ ಇರೋರು ದಪ್ಪ ಇರೋರು ಸಣ್ಣ ಆಗೋದೇ ಇಲ್ಲ. ಥೈರಾಯ್ಡ್ ಇರೋರು ನಿಜವಾಗ್ಲೂ ಇದನ್ನ ಟ್ರೈ ಮಾಡಿ. ಯಾಕ್ರಿ ವೇಟ್ ಲಾಸ್ ಆಗಲ್ಲ, ನಿಮ್ಮ ಒಂದು ಕತ್ತು ಸುತ್ತ ಇರೋ ದಪ್ಪ ದಪ್ಪ ಗೆಡ್ಡೆಗಳೆಲ್ಲ ಯಾಕ್ರಿ ಕರಗಲ್ಲ, ಚಾಲೆಂಜ್ ಮಾಡಿ ಹೇಳ್ತೀನಿ. ಸೊ ತುಂಬಾನೇ ಒಳ್ಳೇದು ಆಗ್ಲಿಕಾಯಿ. 1 ತಿಂಗಳು ಕುಡೀರಿ ನೀವು, ಬೆಳಿಗ್ಗೆ 1 ಗ್ಲಾಸು, ರಾತ್ರಿ 1 ಗ್ಲಾಸು. ಚಾಲೆಂಜ್ ಮಾಡ್ತೀನಿ. ಯಾಕೆ ವೇಟ್ ಲಾಸ್ ಆಗಲ್ಲ? ಅಟ್ಲೀಸ್ಟ್ ನೀವು 1 ತಿಂಗಳು ಕುಡಿದಾಗ ನೀವು ಒಂದು 4 ರಿಂದ 5 kg ಅಂತೂ ವೇಟ್ ಲಾಸ್ ಆಗ್ತೀರಾ. ಸೊ ಬೆಳಿಗ್ಗೆ ಹೊತ್ತು ನಾನು ಈ ಜ್ಯೂಸ್ ಅಂತೂ ತಗೊಂತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.